ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೊಂಕಣ್ ಶೆಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಈಸಿಯಾಗಿ ಸಖತ್ತಾಗಿ ಸ್ಮೋಕಿಂಗ್ ಹಾಟ್ ಚಿಕನ್ ಡ್ರಮ್ಸ್ಟಿಕ್ಸನ್ನು ಹೇಗೆ ಸಿಂಪಲ್ಲಾಗಿ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಅರ್ಧ kg ಆಗುವಷ್ಟು ಚಿಕನ್ ಲೆಗ್ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಕೇವಲ ಲೆಗ್ ಪೀಸ್ಗಳನ್ನಷ್ಟೇ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಯಾಕಂದರೆ ನಾವು ಆಮೇಲೆ ಹಾಕೋ ಇಂಗ್ರೀಡಿಯೆಂಟ್ಸಲ್ಲಿ ಉಪ್ಪಿರುತ್ತೆ. ಜೊತೆಗೆ 2 ಟೇಬಲ್ ಸ್ಪೂನ್ನಷ್ಟು ಅಚ್ಕಾರದ ಪುಡಿಯನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಜೊತೆಗೆ ಅರ್ಧ ಟೀ ಸ್ಪೂನ್ ಪೆರಿ ಪೆರಿ ಮಸಾಲ, ಇದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸನ್ನು ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆಯೇ ಒಂದು 3/4 ಚಮಚದಷ್ಟು ಸೋಯಾ ಸಾಸ್, ಹಾಗೆಯೇ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲ ಹಾಕಿ ಆದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಚಿಕನ್ಗೆ ಕೋಟ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಒಂದರಲ್ಲಿ ಒಂದು ಏನು ಇಂಗ್ರೀಡಿಯೆಂಟ್ಸ್ ಇದೆ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಎಷ್ಟು ಈಸಿ ಮೆಥಡ್ನಲ್ಲಿ ಸ್ಮೋಕಿಂಗ್ ಹಾಟ್ ಚಿಕನ್ ಡ್ರಮ್ಸ್ಟಿಕ್ಸನ್ನು ನಾನು ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ವೀಡಿಯೋಸ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ ನಿಮಗೆ ಟೈಮ್ ಟು ಟೈಮ್ ತಲುಪ್ತಾ ಇರುತ್ತೆ. ಈಗ ನಾನು ಚಿಕನನ್ನು ನೀಟಾಗಿ ಕೋಟ್ ಮಾಡಿದ್ದೀನಿ. ಇದನ್ನು ಅಟ್ಲೀಸ್ಟ್ 1 ತಾಸಿನಷ್ಟು ನಾವು ನೀಟಾಗಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಅದರಿಂದ ಚಿಕನ್ ಲೆಗ್ ಪೀಸ್ ಒಳಗಡೆ ಏನಿದೆ ಅದು ಮಸಾಲ ಎಲ್ಲ ನೀಟಾಗಿ ಹೀರ್ಕೊಳ್ಳುತ್ತೆ. ಈಗ ನಮ್ಮ ಡ್ರಮ್ಸ್ಟಿಕ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿಟ್ಟುಕೊಂಡಿರುವಂತಹ ಡ್ರಮ್ಸ್ಟಿಕ್ಸನ್ನು ಸೇರಿಸ್ತಾ ಇದ್ದೀನಿ. ಈ ಪ್ರೊಸೆಸ್ ಮಾಡೋದ್ರಿಂದ ಏನಾಗುತ್ತೆ, ಚಿಕನ್ ಡ್ರಮ್ಸ್ಟಿಕ್ಸ್ ಏನಿದೆ, ಲೆಗ್ ಪೀಸ್ ಏನಿದೆ ಅದು ಒಳಗಿಂದ ನೀಟಾಗಿ ಬೆಂದು ಬರುತ್ತೆ. ಇದಕ್ಕೆ ನಾನು ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಯಾವ ಬೌಲಲ್ಲಿ ಮ್ಯಾರಿನೇಟ್ ಮಾಡಿದ್ನೋ ಅದೇ ಬೌಲನ್ನು ಸ್ವಲ್ಪ ತೊಳೆದು ಅದೇ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ನಾನು ಇದನ್ನು ಮುಚ್ಚಳದಿಂದ ಮುಚ್ಚಿಬಿಟ್ಟು ಒಂದು 3 ವಿಷಲಷ್ಟು ಕುಕ್ ಮಾಡಬೇಕು. 3 ವಿಷಲಿಗೆ ಚಿಕನ್ ಒಳಗಿಂದ ಟೆಂಡರಾಗಿ ಜ್ಯೂಸಿಯಾಗಿ ಕುಕ್ಕಾಗಿ ಬರುತ್ತೆ. ನೋಡಿ, ಚಿಕನ್ ಬೋನಿಂದ ಬಿಟ್ಕೊಂಡ್ಬಿಟ್ಟಿದೆ, ಅಂದರೆ ನಮಗೆ ಅರ್ಥ ಆಗುತ್ತೆ ತುಂಬ ನೀಟಾಗಿ ಕುಕ್ಕಾಗಿದೆ ಚಿಕನ್. ಈಗ ಈ ಚಿಕನನ್ನು ನಾನು ಒಂದು ಗ್ರಿಲ್ಲಿಂಗ್ ಪ್ಯಾನ್ಗೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಚಿಕನ್ ಟೆಂಡರ್ ಆಗಿದೆ, ಆದರೆ ಹೊರಗಿಂದ ಸ್ವಲ್ಪ ಡ್ರೈ ಟೆಕ್ಸ್ಚರ್ ಬರಬೇಕಲ್ಲ, ಅದಕ್ಕೋಸ್ಕರ ಒಂದು ಗ್ರಿಲ್ಲಿಂಗ್ ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಗ್ರಿಲ್ಲಿಂಗ್ ಪ್ಯಾನ್ ಇಲ್ಲ ಅಂದರೆ ನೀವು ನಾರ್ಮಲ್ ಪ್ಯಾನ್ ಕೂಡ ಬಳಸ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಚಿಕನ್ ಲೆಗ್ ಪೀಸ್ನೆಲ್ಲ ಇವಾಗ ಗ್ರಿಲ್ಲಿಂಗ್ ಪ್ಯಾನ್ಗೆ ಹಾಕಿ ಅದರದ್ದೇನು ಜ್ಯೂಸಸ್ ಬಿಟ್ಕೊಂಡಿತ್ತಲ್ವ ಚಿಕನ್ದು, ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದರಲ್ಲೇ ಇದೇ ಜ್ಯೂಸಸ್ನಲ್ಲೇ ಚಿಕನ್ ಲೆಗ್ ಪೀಸ್ ಏನಿದೆ ಅದು ನೀಟಾಗಿ ಕುಕ್ ಆಗಬೇಕು. ಈಗ ಈ ಡ್ರಮ್ಸ್ಟಿಕ್ಸ್ನ ಇದರ ಸಾಸ್ ಸ್ವಲ್ಪ ಇನ್ನೂ ಥಿಕ್ ಆಗೋವರೆಗೂ ನಾವು ಸ್ವಲ್ಪ ಮಿಕ್ಸ್ ಮಾಡ್ತಾ ಕುಕ್ ಮಾಡಬೇಕು. ಇದರಿಂದ ಲೆಗ್ ಪೀಸ್ ಒಳಗಡೆ ಏನು ಸಾಸಸ್ ಇದೆ ಅದು ಒಳಗಡೆ ಹೀರ್ಕೊಂಡು ನೀಟಾಗಿ ಒಳಗಿಂದ ಸಾಫ್ಟಾಗಿ ಜ್ಯೂಸಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಚಿಕನ್ ಡ್ರಮ್ಸ್ಟಿಕ್ಸ್. ಈಗ ನಮ್ಮ ಲೆಗ್ ಪೀಸ್ಗಳು ಆಲ್ಮೋಸ್ಟ್ ರೆಡಿ ಆಗಿದ್ದಾವೆ. ಇದಕ್ಕೆ ನಾನು ಇವಾಗ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಎಲ್ಲ ಫ್ಲೇವರ್ಸ್ಗಳು ಒಂದರಲ್ಲಿ ಒಂದು ಬ್ಯಾಲೆನ್ಸ್ ಆಗಿ, ಜೊತೆಗೆ ಚಿಕನ್ ಮೇಲೆ ಏನು ಕೋಟಿಂಗ್ ಆಗುತ್ತಲ್ವ ಅದು ಶೈನಿಂಗ್ ಆಗಿ ಬರುತ್ತೆ, ಸಖತ್ತಾಗಿರುತ್ತೆ. ಸಕ್ಕರೆ ಹಾಕಿಬಿಟ್ಟು ನಾನು ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕಿ ಆದಮೇಲೆ ಒಂದು 2ರಿಂದ 3 ನಿಮಿಷದಷ್ಟು ಆ ಸಾಸಸ್ಗಳನ್ನು ಡ್ರೈ ಆಗ್ಲಿಕ್ಕೆ ಬಿಟ್ಟರೆ ನಮ್ಮ ಚಿಕನ್ ಡ್ರಮ್ಸ್ಟಿಕ್ಸ್ಗಳು ಜ್ಯೂಸಿ ಟೆಂಡರ್ ಆಗಿ ಸಖತ್ತಾಗಿ ರೆಡಿ ಆಗುತ್ತೆ. ನೋಡಿ, ಇವಾಗ 2-3 ನಿಮಿಷ ಆಗಿದೆ. ಆಲ್ಮೋಸ್ಟ್ ನಮ್ಮ ಡ್ರಮ್ಸ್ಟಿಕ್ಸ್ಗಳು ಕಂಪ್ಲೀಟಾಗಿ ಸಾಸಲ್ಲಿ ಕೋಟಾಗಿ ಸಾಸ್ ಸಹ ಡ್ರೈ ಆಗಿದೆ. ಈಗ ನಾನು ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ. ನಮ್ಮ ಚಿಕನ್ ಡ್ರಮ್ಸ್ಟಿಕ್ಸ್ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದರ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಸಖತ್ತಾಗಿ ಚಿಕನ್ ಡ್ರಮ್ಸ್ಟಿಕ್ಸ್ ರೆಡಿಯಾಗಿದೆ. ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಮೇಲಿಂದ ಬಿಳಿ ಎಳ್ಳನ್ನು ಸೇರಿಸ್ತೀನಿ. ಬಿಳಿ ಎಳ್ಳು ಸೇರಿಸೋದ್ರಿಂದ ಕಾಂಟ್ರಾಸ್ಟ್ ಕಲರ್ ಮ್ಯಾಚಿಂಗ್ ಆಗಿ ನೋಡಲಿಕ್ಕೆ ಸಖತ್ತಾಗಿರುತ್ತೆ. ನೋಡಿ,
ನಾನು ಎಷ್ಟು ಈಸಿ ಮೆಥಡ್ನಲ್ಲಿ ನಾನು ನಿಮಗೆ ಡ್ರಮ್ ಸ್ಟಿಕ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ತಿಂತಾ ಇರಿ, ತಿನ್ನಿಸ್ತಾ ಇರಿ, ಖುಷಿಯಾಗಿರಿ.